ಕೇಸ್ಗೆ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿ. ಹಾಗಾಗಿ ಚಿನ್ನಯ್ಯನಿಗೆ ಎಸ್ಐಟಿ ಸೂಕ್ತ ರಕ್ಷಣೆಯನ್ನ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಎಸ್ಐಟಿಗೆ ಸೌಜನ್ಯ ಪರ ಹೋರಾಟಗಾರ್ತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದು ಆತನೇ ಒಬ್ಬ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿದಾರ ಇದರಲ್ಲಿ. ಹಾಗಾಗಿ ಆತನಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವಂತಹ ಕೆಲಸ ಎಸ್ಐಟಿ ಮಾಡಬೇಕಾಗುತ್ತೆ. ಚಿನ್ನಯ್ಯನನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬಾರ್ದು, ಹೊರಗೆ ಬಿಟ್ರೆ ಅವನ ಪ್ರಾಣಕ್ಕೆ ಆಪತ್ತಿದೆ ಅಂತ ಹೇಳಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ. ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ರವಿ ಸೌಜನ್ಯ ಪರ ಹೋರಾಟಗಾರ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಆಕೆ ಹೇಳುವ ಪ್ರಕಾರ ಸೌಜನ್ಯ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತನೇ ಪ್ರಮುಖ ಸಾಕ್ಷಿ. ಹಾಗಾಗಿ ಆತನಿಗೆ ಬೆದರಿಕೆ ಇದೆ, ಆತನಿಗೆ ಪ್ರಾಣ ರಕ್ಷಣೆಯನ್ನ ಕೊಡಬೇಕು, ಆತನಿಗೆ ಭದ್ರತೆಯನ್ನ ಒದಗಿಸಬೇಕು. ಆತ ಏನಾದರೂ ಹೊರಗಡೆ ಬಂದ್ರೆ ಆತನಿಗೆ ಜೀವಕ್ಕೆ ಅಪಾಯ ಇದೆ, ಹಾಗಾಗಿ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಪ್ರಸನ್ನ ರವಿ ಅವರು ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇನ್ನು ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಂತಹ ಸಮೀರ್ ಇದೀಗ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿ ಹೊರಟಿದ್ದಾನೆ. ಕೆಲವು ದಾಖಲೆಗಳನ್ನ ಕೇಳಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ಠಾಣೆಯಿಂದ ಸಮೀರ್ ಹೊರಟಿರೋದು. ಆತನ ನಿನ್ನೆ ಬರಬೇಕಾಗಿತ್ತು ಸಮೀರ್, ಆದರೆ ನಿನ್ನೆ ಅನಾರೋಗ್ಯದ ಕಾರಣ ಕೊಟ್ಟು ಆತ ಬಂದಿರಲಿಲ್ಲ. ಜೊತೆಗೆ ಮೊನ್ನೆನೇ ಆತ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಆತನ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ದಾಖಲೆಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಬ್ಯಾಂಕ್ ವ್ಯವಹಾರಗಳು, ಆತನ ಆದಾಯ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ತಗೊಂಡ್ಬರ್ಬೇಕು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ಇದೀಗ ವಿಚಾರಣೆಗೆ ಹಾಜರಾಗಿದ್ದ ಸಮೀರ್ನ ವಿಚಾರಣೆಯನ್ನ ಮುಗಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಈಗಾಗಲೇ ಆತನ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಈಗ ಆತ ವಕೀಲರ ಜೊತೆ ಬಂದಿದ್ದ ಇವತ್ತು ವಿಚಾರಣೆಗೆ ಅನೇಕ ದಾಖಲೆಗಳನ್ನು ಕೂಡ ತಗೊಂಡ್ಬಂದಿದ್ದ. ಪ್ರಮುಖವಾಗಿ ಈಗಾಗಲೇ ಅಧಿಕಾರಿಗಳೇ ಹೇಳಿದ್ರು, ಬರುವಂತಹ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆ ವಿಡಿಯೋ ಅಪ್ಲೋಡ್ ಆದಂತಹ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಜೊತೆಗೆ ನಿನ್ನ ಆದಾಯದ ಮೂಲಗಳು, ಬ್ಯಾಂಕ್ ವ್ಯವಹಾರಗಳ ಡೀಟೇಲ್ಸ್ ಅನ್ನು ಕೂಡ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಇದೀಗ ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾನೆ ಸಮೀರ್. ಮತ್ತೆ ಸೆಪ್ಟೆಂಬರ್ 3ರಂದು ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಸೂಚನೆ ಕೊಟ್ಟಿದೆ. ಒಂದ್ ಕಡೆ ಸಮೀರ್ನ ವಿಚಾರಣೆಯನ್ನ ಮುಗಿಸಿ ಇದೀಗ ಸಮೀರ್ ಹೊರಟಿದ್ದಾನೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಸನ್ನ ರವಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿದಾರ, ಹಾಗಾಗಿ ಆತನಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆ ನಂತರ ಮಾತನಾಡಿದ್ದಾರೆ ಪ್ರಸನ್ನ ರವಿ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ, ಎಸ್ಐಟಿ ಆಫೀಸಿಗೆ ನಾನೊಂದು ಸೋಷಿಯಲ್ ಆಕ್ಟಿವಿಸ್ಟ್, ಮತ್ತೆ ಸೌಜನ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಮೊದಲಿಂದ ಈಗ ಅಂತಲ್ಲ ಹೋರಾಟಗಾರ್ತಿ. ಹಾಗೆ ನನಗೆ ಮೊನ್ನೆ ಒಂದು ವಿಡಿಯೋ ಸಿಕ್ಕಿತ್ತು, ಮತ್ತು ಕುಸುಮಕ್ಕ ಸೌಜನ್ಯ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದ್ರು, ರವಿ ಪೂಜಾರಿ ವಿಷಯದಲ್ಲಿ ನಮ್ಗಿದ್ದ ಕಾರಣ ನಮ್ದು ಒಂದು ತನಿಖೆ ಮಾಡಬೇಕು. ಹಾಗೆ ನನ್ನ ಇಲ್ಲಿ ಒತ್ತಡ ಒಂದು ಸೋಷಿಯಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ, ಎಂತಂತೆ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದ್ರೆ, ಇನ್ನು ಈಗ ಚಿನ್ನಯ್ಯನ ಎಸ್ಐಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ ಎಸ್ಐಟಿ ಅವರಿದ್ರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡ್ಲಿಕ್ಕೆ ಬಂದದ್ದು. ಸೊ ಈಗಾಗಲೇ ಎಸ್ಐಟಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ ಎಸ್ಐಟಿಯ ಅಧಿಕಾರಿಗಳು ತೀವ್ರವಾದ ತನಿಖೆಯನ್ನ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಈಗಾಗಲೇ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದು ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗ್ತಾ ಇದೆ, ಜಯಂತ್ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಿದೆ. ಇದರ ಮಧ್ಯೆ ಬೆಳ್ತಂಗಡಿ ಎಸ್ಐಟಿಯ ಕಚೇರಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಪ್ರಸನ್ನ ರವಿ ಅವರ ಮನವಿ ಏನಾಗಿತ್ತು, ಜೊತೆಗೆ ಸಮೀರ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಆತನ ವಿಚಾರಣೆ ಹೇಗೆ ಸಾಗಿತ್ತು? ನಮಿತ್, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗ್ತಾರೆ. ಜೊತೆಗೆ 2 ಬಾರಿ ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಈ ಬಾರಿ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ತಾನು ಬಳಸಿದ್ದಂತಹ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಬ್ಯಾಂಕ್ನ ಡೀಟೇಲ್ಸ್ನ ಜೊತೆಗೆ ಯೂಟ್ಯೂಬ್ನ ದಾಖಲಾತಿಗಳನ್ನು ಕೂಡ ಅಷ್ಟೇ ಸಲ್ಲಿಕೆಯನ್ನ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ರು. ಕಾರಣ ಏನು ಅಂತಂದ್ರೆ, AI ವಿಡಿಯೋವನ್ನ ಇವನು ಎಡಿಟ್ ಮಾಡಿಕೊಂಡು ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡ್ತಾರೆ, ತದನಂತರ ಅದನ್ನು ಅಪ್ಲೋಡ್ ಮಾಡ್ತಾರೆ, ಮೊಬೈಲ್ನಲ್ಲಿ ಅದೆಲ್ಲವನ್ನು ಕೂಡ ಅಷ್ಟೇ ಚಿತ್ರೀಕರಣ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾದಂತಹ ದಾಖಲಾತಿಗಳನ್ನು ತರುವಂತೆ ಒಂದು ಸೂಚನೆಯನ್ನು ಕೂಡ ಎಸ್ಐಟಿ ಕೊಟ್ಟಿತ್ತು. ಅದರಂತೆ ಆತ ಇವತ್ತು ದಾಖಲಾತಿಗಳನ್ನು ತಗೊಂಡು ಬೆಳ್ತಂಗಡಿ ಸ್ಟೇಷನ್ಗೆ ಬರ್ತಾನೆ. ಆದರೆ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಅಷ್ಟೇ ಇರೋದಿಲ್ಲ. ಬದಲಾಗಿ ಇವತ್ತು
ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಸೆಪ್ಟೆಂಬರ್ 3ನೇ ತಾರೀಕಿನಂದು ಮತ್ತೆ ಬರೋದು ಕೇಳಿದ್ರು. ಕಾರಣ ಏನು ಅಂತಂದ್ರೆ ಆತ ಕೊಟ್ಟಂತ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ಅಷ್ಟೇ ಪರಿಶೀಲನೆ ಮಾಡಿದಂತ ಬಳಿಕ ವಿಚಾರಣೆಯನ್ನ ಮಾಡೋದಾಗಿ ಬೆಳ್ತಂಗಡಿ ಪೊಲೀಸರು ಹೇಳಿ ಕಳಿಸಿದ್ದಾರೆ. ಇದರ ಜೊತೆಗೆ ಇವತ್ತು ಪ್ರಸನ್ನ ರವಿ ಅನ್ನುವಂಥ ಸೌಜನ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಂಥ ಹೋರಾಟಗಾರ್ತಿ ಕೂಡ ಇವತ್ತು ನೇರವಾಗಿ SIT ಕಚೇರಿಗೆ ಬಂದು ಒಂದು ದೂರನ್ನು ಅವರು ಸಲ್ಲಿಕೆ ಮಾಡಿರುವಂತಹದ್ದು. ಇಲ್ಲಿ ಸೌಜನ್ಯ ಪ್ರಕರಣದ ಪ್ರಮುಖವಾದಂತಹ ಸಾಕ್ಷಿ ಈ ಚಿನ್ನಯ್ಯ. ಯಾಕಂದ್ರೆ ಈಗಾಗಲೇ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಿರುವ ಹಾಗೆ ಮತ್ತು ಯೂಟ್ಯೂಬ್ನಲ್ಲಿ ಆತ ಹೇಳಿರುವ ಹಾಗೆ ನಾನು ಸೌಜನ್ಯ ಕೊಲೆಯನ್ನ ಕಣ್ಣಾರೆ ಕಂಡಂತವ್ರು ನನಗೊಂದಷ್ಟು ವಿಚಾರಗಳನ್ನು ಹೇಳಿದಾನೆ ಅಂತ ಹೇಳಿದ. ಆ ಕಾರಣಕ್ಕೋಸ್ಕರ ಚಿನ್ನಯ್ಯ ಈಗ ಸೌಜನ್ಯ ಕೇಸ್ನ ಪ್ರಮುಖವಾದಂತಹ ಸಾಕ್ಷ್ಯ. ಆ ಒಂದು ನಿಟ್ಟಿನಲ್ಲಿ ಆತನಿಗೆ ರಕ್ಷಣೆಯನ್ನ ಕೊಡಬೇಕು, ಆ ಒಂದು ರಕ್ಷಣೆ ಕೊಡಬೇಕಾದಂತ ಕರ್ತವ್ಯ SITಗೆ ಇದೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಅಷ್ಟೇ ಅವರು ಇವತ್ತು SIT ಅಧಿಕಾರಿಗಳು ಮಾಡಿಕೊಂಡ್ರು. ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ ಸೌಜನ್ಯ ಕೇಸ್ನ ಬಗ್ಗೆ ಮಾತನಾಡಿರುವಂತಹ ಕಾರಣಕ್ಕೋಸ್ಕರ ಒಂದು 5-6 ಜನರು ಈವರೆಗೂ ಕೂಡ ಅಷ್ಟೇ ಸೌಜನ್ಯ ಕೇಸ್ನ ಬಗ್ಗೆ ಮಾತನಾಡಿರುವಂತವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಬಂದಂತಹ ಸಾಕ್ಷಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ SIT ಅವರು ಆತನಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು. ರಕ್ಷಣೆ ಕೊಡುವಂತದ್ದರ ಜೊತೆಗೆ SITಯ ಕಸ್ಟಡಿಯಲ್ಲಿ ಆತನನ್ನ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮನವಿಗೆ ಈಗಾಗಲೇ SIT ಅವರು ಕೂಡ ಅಷ್ಟೇ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ಕೊಟ್ಟು ಹಾಗಾಗಿ ಕಳಿಸಿರುವಂತದ್ದು. ಅದರ ಬಗ್ಗೆ ನಾವು ಕ್ರಮವನ್ನು ಜರುಗಿಸ್ತೀವಿ, ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ SIT ಕಚೇರಿನಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ಯಾಕಂದ್ರೆ ಇಲ್ಲಿ ಈಗ PDOಗಳನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಕರೆಸಲಾಗಿತ್ತು, ಆ ವಿಚಾರಣೆ ಮುಗಿದಿದೆಯಾ? ಎಸ್ ನವಿತಾ, ಒಬ್ಬೊಬ್ಬರಾಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡ್ತಾ ಬಂದಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧ್ಯಕ್ಷರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಆಗಿರ್ಬೋದು, ಒಂದಷ್ಟು ಜನ PDOಗಳನ್ನ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿಯನ್ನ ಮಾಡ್ತಿದ್ರು. ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ನಿನ್ನೆ ಗಿರೀಶ್ ಮಟ್ಟಣ್ಣನವರು ಕೂಡ ಅಷ್ಟೇ ಸುಮಾರು 500 ಪುಟಗಳ ಒಂದಷ್ಟು ದಾಖಲೆಗಳನ್ನ ಕೊಡ್ತಾರೆ. ಅದರಲ್ಲಿ ಯಾವ ರೀತಿಯಾಗಿ ಇವರು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ, ಯಾವ ರೀತಿಯಾಗಿ ಸೈನ್ಗಳನ್ನ ಅಂತದ್ದು ಮಿಸ್ಮ್ಯಾಚ್ ಆಗಿದೆ ಅನ್ನುವಂಥದ್ರ ಬಗ್ಗೆ ದೂರನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಹೊಂದಿದ್ದಂಥ ಒಂದಷ್ಟು ಜನರ ವಿಚಾರಣೆ ಕರೆದಿದ್ರು. ಬಹುತೇಕ ಅವರಿಂದ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ಅವರ ಒಂದು ಪೀರಿಯಡ್ ನಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಮತ್ತು ಅವರಿಗೆ ಯಾವೆಲ್ಲ ರಿಕ್ವಿಜೇಷನ್ ಬಂದಿತ್ತು ಪೊಲೀಸರಿಂದ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಏನು ರಿಕ್ವಿಜೇಷನ್ಸ್ ಬಂತು ಅದಕ್ಕೆ ಪೂರಕವಾಗಿ ಸೀಲ್ ಅಂಡ್ ಸೈನ್ ಹಾಕಿರುವಂತದ್ರ ಬಗ್ಗೆ ಮತ್ತು ಅವರು ಹಣವನ್ನ ಪಾವತಿ ಮಾಡಿರುವಂತರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ತನಿಖೆಗೆ ಅವಶ್ಯಕತೆಯಾಗಿದೆ, ನಮಗೆ ಮತ್ತೆ ತನಿಖೆಯನ್ನ ಮಾಡಬೇಕಾಗಿ ಬಂದ್ರೆ ನಿಮ್ಮನ್ನು ಕರೀತೀವಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ರೀತಿಯಾದಂತಹ ಇಂತಹ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಪಡ್ಕೊಳ್ತಾ ಇಲ್ಲ. ಬದಲಾಗಿ ಅವ್ರ ಮೇಲೆ ಏನು ಆರೋಪ ಇದೆ ಆ ಒಂದು ಆರೋಪಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಅದೇ ಒಂದು ಹೇಳಿಕೆ ನಮಗೆ ತುಂಬಾ ಇಂಪಾರ್ಟೆನ್ಸ್ ಅನ್ಸುತ್ತೆ ಅಂತಂದ್ರೆ ಮತ್ತೆ ನಮಗೆ ಕರಿತೀವಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಒಟ್ಟಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದು, ಅದರಲ್ಲೂ ಕೂಡ ಸುಮಾರು 20-25 ವರ್ಷಗಳ ಹಿಂದೆಯಿಂದಲೂ ಕೂಡ ಅಷ್ಟೇ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಆದಂಥ ಪೀರಿಯಡ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ಅಷ್ಟೇ ಕರೆಸಿ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನ ಸದ್ಯಕ್ಕೆ SIT ಕಚೇರಿಯಲ್ಲಿ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂತಹ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ SIT ಅಧಿಕಾರಿಗಳೆಲ್ಲರೂ ಕೂಡ ಅಷ್ಟೇ ಬೆಂಗಳೂರಿನಾಗ ಹೋಗಿದ್ದಾರೆ, ಚಿನ್ನಯ್ಯನ ಜೊತೆಯಲ್ಲಿ ಹೋಗಿರುವಂತದ್ದು. ಬಹುತೇಕ ಇರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದಷ್ಟು ಜನರ ಇಂಟ್ರಾಗೇಷನ್ ಮಾಡಿದ್ರೆ ಮತ್ತೆ ಮುಂದೊಂದು ದಿನ ಹೇಳ್ತೀವಿ, ಆ ಒಂದು ಡೇಟ್ಗೆ ನೀವು ಬರೋದಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಈಗಾಗಲೇ ಕಳಿಸ್ತಿರುವಂತಹ ಒಂದಷ್ಟು ಘಟನೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜು, ಡೀಟೇಲ್ಸ್ಗೆ.